ಹಲೋ ಎವ್ರಿವನ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ಎಲ್ರಿಗೂ ಸಂಕ್ರಾಂತಿ ಹಬ್ಬ ಆಗಿರುತ್ತೆ, ನಮಗೂ ಕೂಡ ಅದೇ ರೀತಿ ಇರುತ್ತೆ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಸೊ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ನನ್ನ ಡೇ ಸ್ಟಾರ್ಟ್ ಆಗೋದು ಕಾಫಿಯಿಂದ. ಸೊ ಕಾಫಿ ಕುಡಿದು ಸ್ವಲ್ಪ ಏನೇನು ಬೇಕು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿಕೊಂಡೆ. ಅಷ್ಟರಲ್ಲಿ ಅಮ್ಮ ಆಚೆ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಕೊಟ್ಟರು. ಸೊ ನಾನು ಒಂದು ಕಡೆ ಗೆಣಸು, ಅವರೆಕಾಯಿ, ಕಡಲೆಕಾಯಿ ಎಲ್ಲನೂ ಬೇಯಿಸಿ ಇಟ್ಕೊಳ್ತಾ ಇದ್ದೆ. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಪಲಾವು ಮತ್ತು ಈ ಬೋಂಡ ಬಜ್ಜಿ ಎಲ್ಲ ಬೇಡ, ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ನಾನಿವತ್ತು ಈ ಹೂಕೋಸನ್ನ ಯೂಸ್ ಮಾಡಿಕೊಂಡು ಗೋಬಿ ಥರ, ಡ್ರೈ ಗೋಬಿ ಥರ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಕಡೆ ಪೊಂಗಲ್ ಸಹ ಮಾಡೋದಕ್ಕೆ ಇಟ್ಟಿದ್ದೀನಿ. ನೋಡಿ, ಇದು ಪೌಡ್ರ್ ತೊಗೊಂಡು ಬಂದಿದ್ವಿ ಕೃಷಿ ಮೇಳದಲ್ಲಿ. ಸೊ ಆ ಪೌಡರ್ ಹಾಕಿ ಜಸ್ಟ್ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅಷ್ಟೇ, ನೀರು ಹಾಕ್ಕೊಂಡು. ತುಂಬ ಟೇಸ್ಟಿಯಾಗಿತ್ತು. ಇದೆಲ್ಲ ಮಾಡೋ ಅಷ್ಟರಲ್ಲಿ ಪಲಾವ್ ಸಹ ಒಂದು ಕಡೆ ರೆಡಿ ಆಯಿತು. ಸೊ ಇದನ್ನು ಕೂಡ ಎಲ್ಲ ಮಿಕ್ಸ್ ಮಾಡಿಕೊಂಡೆ. ಕಡಲೆಕಾಯಿ ಕೂಡ ಎಲ್ಲ ಬೆಂದಿತ್ತು. ಪ್ರತಿಯೊಂದು ಐಟಮು ಏನೇನು ಮಾಡಬೇಕಿತ್ತು ಎಲ್ಲ ರೆಡಿ ಮಾಡಿದ್ದಾಯಿತು. ಸೊ ಬೇಗ ಮಾಡಬೇಕು, ಪಾಪು ಇದನ್ನಲ್ಲ, ಅವನು ತುಂಬ ಹಸ್ಕೊಂಡ್ರೆ ಕೇಳ್ತಾ ಇರ್ತಾನೆ. ಸೊ ಹಾಗಾಗಿ ಆಮೇಲೆ ಅಮ್ಮ ರಂಗೋಲಿ ಹಾಕಿದ್ರು, ನಾನು ಹೋಗಿ ಸ್ವಲ್ಪ ಕಲರಿಂಗ್ ಮಾಡ್ಬಿಟ್ಟು ಬಂದೆ. ಅಷ್ಟರಲ್ಲಿ ಅಮ್ಮ ಪೊಂಗಲೆಲ್ಲ ಪೂರ್ತಿಯಾಗಿ ರೆಡಿ ಮಾಡಿದರು. ಸೊ ನಾನು ಬಂದು ಎಣ್ಣೆ ಕಾಯೋದಕ್ಕೆ ಇಟ್ಟು ನಾನೇನೆಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಕಾಲಿಫ್ಲವರು, ಸೊ ಅದನ್ನು ಫ್ರೈ ಮಾಡಿ ಎತ್ತಿಟ್ಟೆ. ಸೊ ಎಲ್ಲ ಮುಗೀತು. ಇವಾಗ ಎಲ್ಲರೂ ಫ್ರೆಶ್ ಅಪ್ ಆಗಿನೂ ಆಯಿತು. ಸೊ ಇವಾಗ ಪೂಜೆ ಮಾಡಬೇಕು. ಪೂಜೆ ಎಲ್ಲ ಮುಗಿಸಿ ಆಮೇಲೆ ಊಟ ಮಾಡಬೇಕು. ತುಂಬ ಲೇಟ್ ಆಗಿಬಿಟ್ಟಿತ್ತು ಇವತ್ತು. ಆ್ಯಸ್ ಯೂಶ್ವಲ್ ಎಲ್ಲರೂ ಇಡೋ ಥರ ಪೊಂಗಲ್ಲು, ಎಳ್ಳು, ಬೆಲ್ಲ, ಕಬ್ಬು, ಗೆಣಸು ಪ್ರತಿಯೊಂದನ್ನು ಎಡೆಗಿಟ್ಬಿಟ್ಟು ಪೂಜೆ ಮಾಡಿದ್ವಿ. ನಾರ್ಮಲಾಗಿ ಎಲ್ರಿಗೂ ಗೊತ್ತಿರೋದೆ ಈ ಹಬ್ಬನ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾರೆ. ಸೊ ನಾನು ಕೂಡ ಎಲ್ರಿಗೂ ವಿಶ್ ಮಾಡ್ತೀನಿ, ಎಲ್ಲರ ಬಾಳಲ್ಲಿ ಒಳ್ಳೇದಾಗಲಿ ಅಂತ. ಅದರಲ್ಲೂ ಈ ಸಾರಿ ವರ್ಷದ ಮೊದಲನೇ ದಿನವೂ ಸಹ ಗುರುವಾರ ಬಂದಿದೆ, ಮೊದಲನೇ ಹಬ್ಬ ಸಹ ಗುರುವಾರ ಬಂದಿದೆ. ಸೊ ಎಲ್ರಿಗೂ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ನಾನು ಸಹ ಕೇಳ್ಕೊಳ್ತೀನಿ. ಪೂಜೆ ಎಲ್ಲ ಮುಗಿಸಿ ಮಂಗಳಾರತಿ ಸಹ ಕೊಟ್ಟೆ. ನನ್ನ ಮಗ ನೋಡಿಲಿ ಎಷ್ಟು ಚೆನ್ನಾಗಿ ತಗೊಳ್ತಿದ್ದಾನೆ ಮಂಗಳಾರತಿನ. ಸೊ ಹಾಗೆ ಅಪ್ಪ ಮಗ ಇಬ್ಬರು ಕೂಡ ಪೂಜೆನೂ ಸಹ ಮಾಡಿದ್ರು. ಆಮೇಲೆ ಇವಾಗ ಆಚೆ ಹೋಗ್ತಾ ಇದ್ದೀವಿ ಗಾಳಿಪಟ ಎಲ್ಲ ತರಬೇಕು ಅಂತ. ಪಾಪು ಫುಲ್ ಖುಷಿಯಾಗ್ಬಿಟ್ಟಿದ್ದ. ಗಾಳಿಪಟ ತೊಗೊಂಡು ಫುಲ್ ಹಾರಿಸ್ಬೇಕು, ತುಂಬ ಎಕ್ಸೈಟ್ಮೆಂಟಲ್ಲಿದ್ದ. ಬಟ್ ಬಂದು ನೋಡಿದ್ಮೇಲೆ ಆ ಎಕ್ಸೈಟ್ಮೆಂಟೇ ಇರಲಿಲ್ಲ. ಒಂದು ಗಾಳಿಪಟ ಹಾರಿಸೋವಾಗ ಏನೋ ಫಸ್ಟ್ ಒಂದು 2 ಸರಿ ಅದು ಹಾರ್ತಾ ಇತ್ತು ಅನ್ನೋವಾಗ ಫುಲ್ ಖುಷಿ ಪಡೋದು, ಕ್ಲ್ಯಾಪ್ ಮಾಡೋದೆಲ್ಲ ಮಾಡ್ತಿದ್ದ. ಆಮೇಲೆ ಅವನಿಗೆ ತುಂಬ ಬೇಜಾರಾಗ್ಬಿಡ್ತು, ಬಿಸಿಲು ಬೇರೆ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಅವನಿಗೂ ಸಹ ಬೇಜಾರಾಗ್ಬಿಡ್ತು. ನಾನು ಗಾಳಿಪಟ ತರೋಕ್ಕೆ ಅಂತ ಹೋಗಿದ್ದು, ಬಟ್ ಪಕ್ಕದಲ್ಲೇ ದೇವಸ್ಥಾನ ಇದೆಯಲ್ಲ, ಸೊ ಹೆಂಗಿದ್ರು ಬಂದಿದ್ದೀವಿ ಅಂತ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಗಾಳಿಪಟ ತರೋದಕ್ಕೆ ಹೋದ್ವಿ. ತುಂಬ ಚೆನ್ನಾಗಿತ್ತು ಈ ಸರಿ ಗಾಳಿಪಟಗಳೆಲ್ಲ. ಆ್ಯಸ್ ಯೂಶ್ವಲ್ ಮಕ್ಕಳನ್ನ ಕರ್ಕೊಂಡು ನಾವು ಒಂದು ತರಕ್ಕೆ ಹೋದರೆ ಅಲ್ಲಿ ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಆಗಿರುತ್ತೆ. ನನ್ನ ಮಗನೂ ಹಾಗೆ ಮಾಡ್ತಿದ್ದ, ನಂಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಇದ್ದ. ಅಲ್ಲಿ ಗಾಳಿಪಟ ಮರ್ತೇ ಹೋಗ್ಬಿಟ್ಟು ಅವನು ಅದು ಬಿಟ್ಟು ಬೇರೆ ಎಲ್ಲ ಕೇಳ್ತಾ ಇದ್ದ. ನಾವು ಗಾಳಿಪಟ ತೊಗೊಂಡು ಮನೆಗೆ ಬಂದ್ವಿ. ಒಂದು ಕಡೆ ನಮ್ಮ ಹಸ್ಬೆಂಡು ಗಾಳಿಪಟ ಎಲ್ಲ ರೆಡಿ ಮಾಡ್ತಾಯಿದ್ರು, ಅದಕ್ಕೆ ಬಾಲ ಎಲ್ಲ ರೆಡಿ ಮಾಡ್ತಾಯಿದ್ರು. ಸೊ ನಾನಿಲ್ಲಿ ಮಗುಗೆ ಫಲ ಎರೆಯೋದನ್ನ ಮಾಡಬೇಕಲ್ಲ, ಸೊ ಹಾಗಾಗಿ ಫಲ ಎರೆಯೋದನ್ನ ಮಾಡ್ತಾಯಿದ್ದೆ. ಎಲ್ರಿಗೂ ಗೊತ್ತಿರುತ್ತೆ, ಯೂಶ್ವಲಿ ಇದನ್ನು ದೃಷ್ಟಿ ತೆಗಿತಾರೆ, ಫಲ ಎರಿತಾರೆ. ಮಕ್ಕಳು ಹಠ ಮಾಡ್ತಿದ್ರೆ, ತುಂಬ ಏನಾದರೂ ಕಾಟ ಮಾಡ್ತಿದ್ರೆ, ಈ ಥರ ಎಲ್ಲ ಮಾಡಿದ್ರೆ ದೃಷ್ಟಿ ತೆಗೆದು ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಫಸ್ಟು ಫಲ ಎರೆದು ಎಲ್ಲ ಆಮೇಲೆ ಮತ್ತೆ ಏನಿರುತ್ತೆ, ನಾವು ಆರತಿ ಮಾಡಬೇಕು. ನಾನು ಕೆಂಪು ನೀರು ಮಾಡಿಕೊಂಡು ಆರತಿ ಮಾಡಿದ್ದೆ. ಅದು ತುಂಬ ಒಳ್ಳೆಯದು ಮಕ್ಳಿಗೆ ಮಾಡಿದ್ರೆ, ಎಲ್ರಿಗೂ ಗೊತ್ತಿರುತ್ತೆ. ನೀವು ಯಾರಿಗಾರು ಗೊತ್ತಿಲ್ಲ ಅಂದರೆ ಮಕ್ಕಳಿಗೆ ಕೆಂಪು ನೀರಲ್ಲಿ ಆರತಿ ಮಾಡಿ, ತುಂಬಾ ಒಳ್ಳೆಯದಾಗತ್ತೆ. ನನ್ನ ಮಗ ಅಂತೂ ಎಷ್ಟು ಚೆನ್ನಾಗಿ ನಾನು ಹೇಳ್ದಂಗೆ ಕೂತ್ಕೊಳ್ತಾ ಇದ್ದ ನೋಡಿ. ನನ್ನ ಕೈ ಮುಗಿ ಅಂತ ಕೂತ್ಕೊ ಅಂತಂದರೆ ಕೈ ಮುಗಿದು ಕೂತ್ಕೋತಿದ್ದ. ಎಷ್ಟು ಚೆನ್ನಾಗಿ ಹೇಳಿದ್ದೆಲ್ಲ ಕೇಳ್ತಾ ಇದ್ದ. ಆರತಿ ಮಾಡ್ತಾಯಿದ್ರೆ ಆರತಿ ತಟ್ಟೆ ಹೆಂಗೆ ರೌಂಡಾಗಿ ತಿರುಗುತ್ತೋ ಅವನು ಕೂಡ ಹಂಗೆ ರೌಂಡಾಗಿ ತಿರುಗಿಸ್ತಾ ಇದ್ದ ತಲೆನ. ಅದು ನೋಡಿದ್ರೆ ನಗು ಬರ್ತಾಯಿತ್ತು ನನಗೆ. ಸೊ ನಿಮ್ಮ ಮನೇಲಿ ನಿಮ್ಮ ಮಕ್ಕಳು ಯಾರ್ಯಾರಿದ್ದಾರೆ? ಒಬ್ಬೊಬ್ರು ಹೇಳ್ತಾರೆ 1 ವರ್ಷದಿಂದ 5 ವರ್ಷದವರೆಗೂ ಮಾಡಬೇಕು ಅಂತ, ಒಬ್ಬೊಬ್ರು ಹೇಳ್ತಾರೆ 5 ವರ್ಷದ ಮೇಲೆಯಿಂದ 12 ವರ್ಷ 13 ವರ್ಷದವರೆಗೂ ಮಾಡ್ಬೋದು ಅಂತ. ಬಟ್ ಮಕ್ಳಿಗೆ ದೊಡ್ಡವ್ರಿಗೆ ಮಾಡೋದನ್ನು ನಾನು ನೋಡಿದ್ದೀನಿ. ಮಕ್ಕಳಿಗೆ ಯಾವ ಏಜಲ್ಲಿ ಮಾಡಿದ್ರೂ ಏನೂ ತಪ್ಪಿಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಮಾಡಿ, ಇಷ್ಟು ದಿನ ಮಾಡಿಲ್ಲ ಅಂದರೆ ಇವಾಗಿಂದ ಮಾಡಿ, ತುಂಬ ಒಳ್ಳೆಯದಾಗತ್ತೆ ಮಕ್ಕಳಿಗೆ ಆಯಸ್ಸು, ಶ್ರೇಯಸ್ಸು ಎಲ್ಲ ಸಿಗುತ್ತೆ ಅಂತ ಹೇಳ್ತಾರೆ ಈ ಹಬ್ಬದ ದಿವಸ ಮಾಡಿದ್ರೆ. ಸೊ ಹಾಗಾಗಿ ಎಲ್ಲರೂ ಮಾಡೋದು. ಕೈ ಮುಕ್ಕು. ಹೋಯ್ತವನು. ಹೋಯ್ತನಪ್ಪ.
ನೋಡಿ ಈ ಕಡೆ ಅವ್ರ ಅಪ್ಪ ಗಾಳಿಪಟ ರೆಡಿ ಮಾಡ್ತಿದ್ರೆ ಅಲ್ಲೂ ಬಿಡ್ತಾ ಇಲ್ಲ, ಸುಮ್ಮನೆ ಏನಾರು ಒಂದು ಮಾತಾಡ್ತಾನೆ ಇದ್ದ. ಇಡಿ ನಾನು ಹಾಕ್ತೀನಿ, ನನಗೆ ಗೊತ್ತು. ನೋಡಲ್ಲಿ ಫಿಂಗರ್ ಎಷ್ಟುದ್ದ ಐತೆ. ಹಾಂ ಇಡಿ. ಎಲ್ಲ ಮುಗೀತು, ಊಟ ತಿಂದಿದ್ದು ಎಲ್ಲ ಮುಗಿಸಿ ಕೊನೆ ಕಬ್ಬೆಲ್ಲ ತಿಂದು ಮುಗಿಸಿ ಗಾಳಿಪಟ ಹಾರಿಸೋಣ ಅಂತ ಬಂದ್ವಿ. ಗಾಳಿನೇ ಬರ್ತಾ ಇರಲಿಲ್ಲ, ಸ್ವಲ್ಪ ದೂರ ಹೋಗ್ತಾಯಿತ್ತು ಮತ್ತು ಕೆಳಗಡೆ ಬರ್ತಾಯಿತ್ತು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿತ್ತು ಮತ್ತು ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಮೇಲೆ ನೋಡೋದಕ್ಕೂ ಆಗ್ತಾ ಇರಲಿಲ್ಲ ಪಾಪುಗೆ. ಸೊ ಫೈನಲಿ ಗಾಳಿಪಟ ಮೇಲೆ ಹೋಯಿತು, ಚೆನ್ನಾಗಿ ಹಾರಿಸಿದ್ವಿ. ಸೊ ಎಸ್, ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನನ್ನ ಸಂಕ್ರಾಂತಿ ಹಬ್ಬದ ವಿಡಿಯೋ ಆಗಿತ್ತು. ನಮ್ಮನೇಲಿ ನಾವು ಸಂಕ್ರಾಂತಿನ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ. ನೀವು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಹಾಗೆ ಮಕ್ಕಳಿಗೆ ಗಾಳಿಪಟ ಹಾರಿಸೋದನ್ನು ತೋರಿಸಿ, ಯಾಕಂದರೆ ನಾವು ಚಿಕ್ಕವರಿದ್ದಾಗೆಲ್ಲ ಇದೆಲ್ಲ ಮಾಡ್ತಿದ್ವಿ, ಇವಾಗಿನ ಮಕ್ಕಳು ಏನೂ ಮಾಡಲ್ಲ. ಸೊ ನೀವು ಕೂಡ ಮಕ್ಕಳಿಗೆ ಗಾಳಿಪಟ ತಂದು ಹಾರಿಸೋದನ್ನು ಅಭ್ಯಾಸ ಮಾಡಿಸಿ, ಅವರು ಸಹ ಖುಷಿ ಪಡ್ತಾರೆ. ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ, ನಿಮ್ಮ ಮಕ್ಕಳಿಗೆ ಖುಷಿನೂ ಕೂಡ ಆಗುತ್ತೆ.